ರಂಗೇರಿದ ಲೋಕಸಭಾ ಚುನಾವಣಾ ಅಖಾಡ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣಗೆ ಬಿಸಿ, ಮಂಡ್ಯ ರಣಕಣದಲ್ಲಿ ನಿಲ್ಲದ ವಾಕ್ಸಮರ. ನಿಖಿಲ್ಗೆ ಎಲೆಕ್ಷನ್ ಕಮಿಷನ್ ಕ್ಲೀನ್ ಚಿಟ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ಮಾಡ್ತೀನಿ ಅಂತ ಹೇಳಿ ಮಂಡ್ಯದಲ್ಲಿ ಸುಮಲತಾ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿಗೆ ಎಲೆಕ್ಷನ್ ಕಮಿಷನ್ ಕ್ಲೀನ್ ಚಿಟ್ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಮಿನೇಷನ್ ಫೈಲ್ನ ವಿಚಾರದಲ್ಲಿ ಈಗಾಗಲೇ ಯಾವ ರೀತಿಯಾಗಿ ಚುನಾವಣಾ ಆಯೋಗ ಕ್ಲೀನ್ ಚಿಟ್ ಕೊಟ್ಟಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ಮಾಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ ಕಾನೂನು ಹೋರಾಟಕ್ಕೆ ಸಿದ್ಧವಾಗಿದ್ದಾರಾ ಸುಮಲತಾ? ಕೋರ್ಟ್ ಮೆಟ್ಟಿಲೇರ್ತಾರಾ ಸುಮಲತಾ? ಅಂಬರೀಶ್ ನಿಖಿಲ್ಗೆ ಎದುರಾಗಲಿದೆಯಾ ಸಂಕಷ್ಟ ಈ ಮೂಲಕ ಅನ್ನುವಂತಹ ಪ್ರಶ್ನೆ ಕೂಡ ಎದ್ದಿದೆ. ಮತ್ತೆ ಐಟಿ ದಾಳಿ ಬಗ್ಗೆ ಸಿಎಂ ಟ್ವೀಟ್ ಅನ್ನ ಕೂಡ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಳಿಯ ಬಗ್ಗೆ ಬಿಜೆಪಿ ಐಟಿ ಅವರನ್ನ ಕೇಳಿಕೊಳ್ಳಲಿ ಅನ್ನುವಂತಹ ಹೇಳಿಕೆಯನ್ನ ಈಗ ಸಾರಾ ಮಹೇಶ್ ಹೇಳಿಕೆಗೆ ಮತ್ತೆ ಸುಮಾ ಟಾಂಗ್ ಅನ್ನ ಕೂಡ ನೀಡಿದ್ದಾರೆ. ಈ ಮೂಲಕ ಈಗ ಮಂಡ್ಯ ರಣಾಂಗಣವಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇವತ್ತು ಚುನಾವಣಾ ಆಯೋಗ ಕ್ಲೀನ್ ಚಿಟ್ ಕೊಟ್ಟಿದೆ. ಇದ್ರ ಬಗ್ಗೆ ನನಗೇನು ಇನ್ನೂ ಮಾಹಿತಿ ಸಿಗಲಿಲ್ಲ. ಏನೇ ಇದ್ರೂ ನಾಳೆ ಪ್ರೆಸ್ ಕಾನ್ಫರೆನ್ಸ್ ಅಂತ ಒಂದು ಮಾಡಬೇಕು ಅಂತಿದ್ವಿ, ಅದರಲ್ಲಿ ನಾನು ಉತ್ತರ ಕೊಡ್ತೀನಿ. ಅಲ್ಲ, ಅದರಲ್ಲಿ ಮುಖ್ಯ ಚುನಾವಣಾಧಿಕಾರಿಗಳು ಹೇಳಿದ್ದಾರೆ ನಿಮ್ಗೆ ಏನಾದರೂ ಬೇಕಾದ್ರೆ ಪುನಃ ಕೋರ್ಟಿಗೆ ಹೋಗಿ ಅಲ್ಲಿ ನ್ಯಾಯ ಕೇಳ್ಕೋಬಹುದು ಅವರು ಅಂತ ಹೇಳಿ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ನಾನು ನಾಳೆ ಉತ್ತರ ಕೊಡ್ತೀನಿ. ನನ್ನ ಲೀಗಲ್ ಟೀಮು ಎಲೆಕ್ಷನ್ ಏಜೆಂಟ್ನ ಇಟ್ಕೊಂಡು, ಯಾಕಂದರೆ ಡೀಟೇಲ್ಸ್ ನನ್ನ ಹತ್ರ ಇಲ್ಲ, ಸೊ ಐ ಕಾಂಟ್ ಕಮೆಂಟ್ ಆನ್ ವಾಟ್ ಎವರ್ ಇಸ್ ಹ್ಯಾಪ್ನಿಂಗ್. ಅವ್ರು ಐಟಿಗೆ ಸಂಬಂಧಪಟ್ಟಿದ್ದು. ವೈ ಆರ್ ಯು ಆಸ್ಕಿಂಗ್ ಮೀ? ನೋ, ಇಟ್ ಈಸ್ ಅವ್ರು ರೈಸ್ ಮಾಡಿರೋದೇನಂದ್ರೆ ಐಟಿ ಅವ್ರನ್ನ ಇದು ಪುನಃ ಹಿಂದೆ ಇದ್ದಾರೆ ಬಿಜೆಪಿ ಅವರು ಅನ್ನೋಂಥದ್ದು. ಮತ್ತೆ ಅದು ಅವ್ರು ಬೇಕಾದ್ರೆ ಬಿಜೆಪಿನವ್ರನ್ನ ಕೇಳ್ಕೊಳ್ಳಿ. ಐಟಿ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ದು. ಐ ಹ್ಯಾವ್ ನಥಿಂಗ್ ಟು ಸೇ ಆನ್ ದಿಸ್. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಕಾನೂನು ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರ. ನಾನು ನನ್ನ ಲೀಗಲ್ ಟೀಮ್ ಅವರ ಜೊತೆ ಹಾಗೆಯೇ ಎಲೆಕ್ಷನ್ ಏಜೆಂಟ್ ಅವರ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ತೀನಿ ಅನ್ನುವಂತಹ ಮಾತನ್ನ ಈಗಾಗಲೇ ಸುಮಲತಾ ಅಂಬರೀಶ್ ಅವರು ಹೇಳಿದ್ದಾರೆ. ಹಾಗಾಗಿ ಕಾನೂನು ಹೋರಾಟಕ್ಕೆ ಸಿದ್ಧರಾಗಿದ್ದಾರ. ಯಾವ ರೀತಿಯಾಗಿ ಕೋರ್ಟ್ ಮೆಟ್ಟಿಲೇರುವ ಸಿದ್ಧತೆಗಳು ನಡೆದಿದೆ ಅನ್ನುವಂತಹ ಸಾಕಷ್ಟು ಕುತೂಹಲಗಳಿದೆ. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯ ಚುನಾವಣಾ ಆಯುಕ್ತರಾಗಿರುವಂತಹ ಸಂಜೀವ್ ಕುಮಾರ್ ಏನ್ ಹೇಳಿದ್ದಾರೆ ನೋಡೋಣ. ಈಗ ನಾಮಿನೇಷನ್ ಬಗ್ಗೆ ಲೀಗಲ್ ಪ್ರೊವಿಷನ್ ತಮ್ಮೆಲ್ಲರಿಗೂ ಗೊತ್ತಿದೆ. ಒಂದು ಸರಿ ಈ ರಿಟರ್ನಿಂಗ್ ಆಫೀಸರ್ ಅವರು ಯಾವಾಗ ಸ್ಕ್ರೂಟಿನಿ ಆಗುತ್ತದೆ, ಸ್ಕ್ರೂಟಿನಿ ಮಾಡಿ ಅವರು ಮುಗಿಸಿದ ನಂತರ, ಎಕ್ಸೆಪ್ಟ್ ಮಾಡಿದ ನಂತರ ಲೀಗಲ್ ರೆಮಿಡಿ ಎಲ್ಲಿ ಇರ್ತದೆ? ಅದು ಕೋರ್ಟ್ದಲ್ಲಿ ಎಲೆಕ್ಷನ್ ಪೆಟಿಷನ್ ಮುಖಾಂತರ. ಬಟ್ ಅದರಲ್ಲಿ ಯಾವುದು ಅಡ್ಮಿನಿಸ್ಟ್ರೇಟಿವ್ ಆಗಿ ಏನು ಹೆಚ್ಚು ಕಡಿಮೆ ಇದೆ ಅಂತ ಅದು ಎಲ್ಲ ಎನ್ಕ್ವೈರ್ ಮಾಡಬಹುದು. ಸೊ ಅಷ್ಟು ಮಟ್ಟಿಗೆ ಅಡ್ಮಿನಿಸ್ಟ್ರೇಟಿವ್ ಲ್ಯಾಬ್ಸ್ ಇದೆ ಅಥವಾ ಇಲ್ಲ ಅದು ನೋಡಲಾಗ್ತದೆ. ಆದರೆ ಲೀಗಲ್ ರೆಮಿಡಿ ಯಾವುದು ಕೋರ್ಟ್ ಬಿಟ್ಟು ಆಗೋದಿಲ್ಲ, ಅದು ಎಲೆಕ್ಷನ್ ಪೆಟಿಷನ್ ಮುಖಾಂತರ. ನಾವು ಈಗ ಎನ್ಕ್ವೈರಿ ಮಾಡಿಲ್ಲ ಅದ್ರ ಬಗ್ಗೆ. ನಾವು ಜನರಲ್ ಅರೇಂಜ್ಮೆಂಟ್ ಓಕೆ. ಈಗ ಇದು ನಿಮ್ಮ ಭಾವನೆ ಇದೆ, ಅದು ನಾವು ನೋಟ್ ಮಾಡಿದ್ದೀವಿ, ಎನ್ಕ್ವೈರಿ ಮಾಡೋಣ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ವಕೀಲರಾದಂತಹ ಶ್ಯಾಮ್ ಸುಂದರ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ನಾಮಪತ್ರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲೆಕ್ಷನ್ ಕಮಿಷನ್ ಈಗಾಗಲೇ ಕ್ಲೀನ್ ಚಿಟ್ ಅನ್ನ ಕೂಡ ಕೊಟ್ಟಿದೆ. ಆದ್ರೆ ಕಾನೂನಾತ್ಮಕವಾಗಿ ಈ ವಿಚಾರವನ್ನ ಹೇಗೆ ಹೋರಾಟ ಮಾಡುವುದು ಅಥವಾ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗತ್ತಾ, ಹೇಗೆ ಅಂತ? ಈಗೇನು ಮಾಡ್ಲಿಕ್ಕೆ ನಾಮಪತ್ರಗಳನ್ನ ಸ್ವೀಕರಿಸೋದು ಮತ್ತೆ ನಾಮಪತ್ರಗಳನ್ನ ಸರಿಯಾಗಿದೆ ಅಂತ ಒಪ್ಕೊಳ್ತಕ್ಕಂಥದ್ದು ಸಂಪೂರ್ಣವಾಗಿ ರಿಟರ್ನಿಂಗ್ ಆಫೀಸರ್ಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಷನ್. ಓಕೆ, ಅವರು ಆ ಡಿಸ್ಕ್ರಿಷನ್ ನ ಸಾಮಾನ್ಯವಾಗಿ ಕಾನೂನಿನ ಎಲ್ಲೆಗಳ ಮಧ್ಯದಲ್ಲೇ ಯೂಸ್ ಮಾಡ್ತಾರೆ. ಅಂದ್ರೆ ತೀರಾ ಈಗ ಯಾವ್ದೋ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕ್ಬೇಕಾಗಿರುತ್ತೆ, ಅವಾಗ ಕ್ಯಾಸ್ಟ್ ಸರ್ಟಿಫಿಕೇಟೇ ಹಾಕಿರಲ್ಲ, ಅಥವಾ ವೋಟರ್ಸ್ ಲಿಸ್ಟ್ ಹಾಕ್ಬೇಕಾಗಿರುತ್ತೆ, ವೋಟರ್ಸ್ ಲಿಸ್ಟೇ ಹಾಕಿರಲ್ಲ, ಸೂಚಕರಿಷ್ಟು ಅಂತ ಸೈನ್ ಮಾಡ್ಬೇಕಾಗಿರುತ್ತೆ, ಅಷ್ಟು ಜನ ಮಾಡಿರಲ್ಲ. ಈ ತರದ ಮೇಜರ್ ಇವುಗಳನ್ನೆಲ್ಲ ಏನು ಓವರ್ಲುಕ್ ಮಾಡಲ್ಲ. ಅವುಗಳ ಬಗ್ಗೆ ಚುನಾವಣಾಧಿಕಾರಿಗಳು ತಾರತಮ್ಯ ಮಾಡ್ಲಿಕ್ಕೆ ಹೋಗಲ್ಲ. ಅವುಗಳಿಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ತಾರೆ. ಆದ್ರೆ ಕೆಲವು ವಿಷಯಗಳು ಅದು ಸರಿಯಾಗಿ ಬರ್ದಿಲ್ಲ ಅಂದ್ರೆ ಹಲವಾರು ವಿಷಯಗಳು ಅವ್ರ ವಿವೇಚನಾಧಿಕಾರಕ್ಕೆ ಬಿಟ್ಟಿರ್ತವೆ. ಒಂದು ಸಲ ಚುನಾವಣಾಧಿಕಾರಿಗಳು ತಮ್ಮ ವಿವೇಚನಾಧಿಕಾರದ ಕೆಳಗಡೆ ಒಂದು ನಾಮಪತ್ರವನ್ನ
ಸರಿಯಾಗಿದೆ ಅಂತ ಒಪ್ಕೊಂಡಾಗ ಅಥವಾ ಅದನ್ನ ಸ್ವೀಕೃತಗೊಳಿಸಾದ್ಮೇಲೆ ಈ ಅಪೋಸಿಟ್ ಪಾರ್ಟಿ ಇಲ್ಲ ನಾಮಪತ್ರ ಸರಿ ಇಲ್ಲ, ಆ ನಾಮಪತ್ರ ಸರಿ ಇಲ್ಲದೆ ಇದ್ರು ಅದನ್ನ ಆಕ್ಸೆಪ್ಟ್ ಮಾಡಿದ್ದಾರೆ, ಹಾಗಾಗಿ ಅವ್ರ ಎಲೆಕ್ಷನ್ ಸರಿ ಇಲ್ಲ ಅಂತಕ್ಕಂಥ ಎಲ್ಲಾ ವಿಷಯಗಳನ್ನು ಸಹ ಎಲೆಕ್ಷನ್ ಮುಗಿದ ನಂತರ ಕೇವಲ ಎಲೆಕ್ಷನ್ ಪಿಟಿಷನ್ ಅಲ್ಲಿ ಮಾತ್ರ ಚಾಲೆಂಜ್ ಮಾಡಬಹುದೇ ವಿನಃ ಅದಕ್ಕಿಂತ ಮುಂಚೆ ಚಾಲೆಂಜ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಪೊನ್ನುಸ್ವಾಮಿ ಪ್ರಕರಣ 1959 ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅದೇ ಕಾನೂನು ಇವತ್ತಿನ ತನಕ ಅನ್ವಯಿಸುತ್ತೆ, ಇನ್ನು ಮುಂದೆನೂ ಅನ್ವಯಿಸುತ್ತೆ. ಆ ಪ್ರಕರಣದ ಇದ್ರ ಪ್ರಕಾರ, ಜಡ್ಜ್ಮೆಂಟ್ ಪ್ರಕಾರ ಒಂದು ಸಲ ಎಲೆಕ್ಷನ್ ಟೈಮ್ ಟೇಬಲ್ ಕೂಡ ಬಂದಾದ್ಮೇಲೆ ಅಂದ್ರೆ ಆ ಸಂದರ್ಭದಲ್ಲೇ ರಿಜೆಕ್ಟ್ ಮಾಡಬೇಕು. ಒಂದ್ ವೇಳೆ ರಿಜೆಕ್ಟ್ ಮಾಡುವಂತಹದ್ದು ಇದ್ರೆ, ರಿಜೆಕ್ಟ್ ಮಾಡೋದಾದ್ರೆ ಆ ಸಂದರ್ಭದಲ್ಲಿ ಅವ್ರ ವಿವೇಚನಾಧಿಕಾರದ ಕೆಳಗಡೆ ರಿಜೆಕ್ಟ್ ಮಾಡ್ಬೇಕು. ಆ ಸಂದರ್ಭದಲ್ಲಿ ಹೋಗಿ ಹೇಳ್ಬೋದು ಈ ತರ ಅದ್ರಲ್ಲಿ ಸಮಸ್ಯೆ ಇದೆ, ಇದನ್ನ ಪರಿಗಣಿಸಿ ಅದ್ರ ಮೇಲೆ ಮಾಡಿ ಅಂತ. ಬಟ್ ನಾವ್ ಏನೇ ಆರ್ಗ್ಯುಮೆಂಟ್ಸ್ ಏನೇ ಮಾಡಿದ್ರು ದ ಡಿಸ್ಕ್ರಿಷನ್ ರೆಸ್ಟ್ ವಿತ್ ರಿಟರ್ನಿಂಗ್ ಆಫೀಸರ್. ಅದಾದ್ಮೇಲೆ ಯು ಕ್ಯಾನ್ ಚಾಲೆಂಜ್ ಇಟ್ ಓನ್ಲಿ ಬೈ ವೇ ಆಫ್ ಎಲೆಕ್ಷನ್ ಪಿಟಿಷನ್ ವಿಚ್ ಇಸ್ ಆಫ್ಟರ್ ದ ಎಲೆಕ್ಷನ್. ಅಡ್ಡಿಪಡಿಸಂಗಿಲ್ಲ ಹಾಗಾದ್ರೆ. ಎಲೆಕ್ಷನ್ ಆಗೋದಂಕ ಯಾವುದೇ ಕಾರಣಕ್ಕೂ ಯಾವುದೇ ವಿಧವಾದಂತ ಇವುಗಳನ್ನ ಲಿಟಿಗೇಷನ್ಸ್ ನ ಮಾಡ್ಲಿಕ್ಕೆ ಆಗಲ್ಲ. ಓಕೆ ಓಕೆ ಓಕೆ. ಅಂದ್ರೆ ಸರ್ ಈಗ ಅವರೊಂದಷ್ಟು ವಿಡಿಯೋಗಳನ್ನ ಕೇಳಿದ್ರು, ಆ ಸಂದರ್ಭದಲ್ಲಿ ಅರ್ಧ ವಿಡಿಯೋವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪವನ್ನ ಕೂಡ ಮಾಡಿದ್ರು. ಅದರಲ್ಲಿ ಆಕ್ಷೇಪ ಮಾಡಿರೋದು ಅದರಲ್ಲಿ ಗೊತ್ತಾಗುತ್ತೆ ಆ ವಿಡಿಯೋದಲ್ಲಿ ಅಂತ ಹೇಳಿ, ಇದನ್ನ ಸಾಕ್ಷಿಯಾಗಿ ಈ ಆಕ್ಷೇಪಗಳು ಇವೆಲ್ಲ ಏನಿದೆ ಇವುಗಳೆಲ್ಲ ರೆಕಾರ್ಡ್ ಮೇಲೆ ಇರುತ್ತೆ. ಎಲೆಕ್ಷನ್ ಆದ್ಮೇಲೆ ಎಲೆಕ್ಷನ್ ಪಿಟಿಷನ್ ಮಾಡ್ಬೇಕು ಅನ್ಕೊಂಡವ್ರು ಅದ್ರ ಕಾಪಿ ಎಲ್ಲ ತಗೊಂಡು ಎಲೆಕ್ಷನ್ ಪಿಟಿಷನ್ ಮುಖಾಂತರ ಕೋರ್ಟಿಗೆ ಹೇಳ್ಬೋದು, ನೋಡಿ ನಾವ್ ಈ ತರ ಎಲ್ಲ ಪೇಪರ್ಸ್ ಕೇಳಿದ್ವಿ, ಈ ತರ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ವಿ, ಇವೆಲ್ಲ ಕೊಟ್ಟಾದ್ಮೇಲೂ ರಿಟರ್ನಿಂಗ್ ಆಫೀಸರು ರಿಜೆಕ್ಟ್ ಮಾಡ್ಬೇಕಾಗಿತ್ತು, ಮಾಡಿಲ್ಲ, ಹಾಗಾಗಿ ಇವ್ರ ಎಲೆಕ್ಷನ್ ರದ್ದುಪಡಿಸಬೇಕು ಅಂತ ಆಮೇಲೆ ಕೇಳ್ಬೋದು. ಈಗ ಹಾಗಾದ್ರೆ ಕಾನೂನಾತ್ಮಕವಾಗಿ ಇವ್ರಿಗೆ ಯಾವುದೇ ಹೋರಾಟ ಮಾಡೋದಕ್ಕೂ ಕೂಡ ಅವಕಾಶ ಇಲ್ಲ. ಈಗ ಬಿಫೋರ್ ಎಲೆಕ್ಷನ್ ನಥಿಂಗ್ ಕ್ಯಾನ್ ಬಿ ಡನ್. ಈಗ ಅವರ ಎಲೆಕ್ಷನ್ ಕಮಿಷನರ್ಗೆ ಅಥವಾ ರಿಟರ್ನಿಂಗ್ ಆಫೀಸರ್ಗೆ ಕೇಳುವಂತಹ ಒಂದು ಅವಕಾಶ ಇದೆ. ಹೌದು, ಬಟ್ ರಿಟರ್ನಿಂಗ್ ಆಫೀಸರ್ ಒಂದ್ಸಲ ಡಿಸಿಷನ್ ತಗೊಂಡಾದ್ಮೇಲೆ ಇಟ್ಸ್ ಲೈಕ್ ಹಿಸ್ ಡಿಸಿಷನ್ ವಿಲ್ ಬಿ ಫೈನಲ್. ರಿಟರ್ನಿಂಗ್ ಆಫೀಸರ್ಗೆ ಕೇಳ್ಬೋದು, ರಿಟರ್ನಿಂಗ್ ಆಫೀಸರ್ ಮುಂದೆ ಇದನ್ನೆಲ್ಲ ತಾಕೀತುಗಳನ್ನ ಮಾಡ್ಬೋದು. ನಾಮಿನೇಷನ್ಸ್ ರಿಜೆಕ್ಟ್ ಮಾಡೋದಕ್ಕೆ, ಸ್ಕ್ರೂಟಿನಿ ಮಾಡೋದಕ್ಕೆ ಅಂತಾನೆ ಒಂದು ದಿನ ಗೊತ್ತುಪಡಿಸಿರ್ತಾರೆ. ಆ ದಿನದಂದು ವಕೀಲರನ್ನು ಕರ್ಕೊಂಡು ಹೋಗ್ಬೋದು, ಬೇಕಿದ್ರೆ ವಕೀಲರನ್ನು ಕರ್ಕೊಂಡೋಗಿ ಲಿಖಿತವಾಗಿ ಅಬ್ಜೆಕ್ಷನ್ಸ್ ಅನ್ನ ಕೊಡ್ಬೋದು. ಆ ಲಿಖಿತವಾದಂತ ಅಬ್ಜೆಕ್ಷನ್ಸ್ ಅವು ಕೊಟ್ಟಾಗ ಅವುಗಳು ನೋಡಿ ಅದನ್ನ ಪರಿಗಣಿಸಿ ಎಲೆಕ್ಷನ್ ಆಫೀಸರ್ ಅಂದ್ರೆ ರಿಟರ್ನಿಂಗ್ ಆಫೀಸರು ಒಂದು ಆರ್ಡರ್ ಮಾಡ್ಬೇಕಾಗ್ತದೆ, ಆಕ್ಸೆಪ್ಟೆನ್ಸ್ ಆರ್ ರಿಜೆಕ್ಷನ್. ದಟ್ ಇಸ್ ದ ಪ್ರೊಸೀಜರ್. ಓಕೆ. ಈಗ ಎಲೆಕ್ಷನ್ ಕಮಿಷನರ್ ಹೇಳಿರೋ ಪ್ರಕಾರ ಸಂಜೀವ್ ಕುಮಾರ್ ಹೇಳಿದ್ದಾರೆ ಆ ರೀತಿಯಾಗಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅಥವಾ ಆ ರೀತಿಯಾಗಿ ರಿಜೆಕ್ಟ್ ಮಾಡುವಂತಹ ಅವಕಾಶ ಇಲ್ಲ ಅವರು ಇಷ್ಟು ಬೇಗನೆ ಹೇಳಬಾರ್ದು ಅದನ್ನ. The day is meant for, there is a day which is meant for scrutiny of nomination. Okay. ಅವರೂ ಈಗ ಎಲೆಕ್ಷನ್ ಆಫೀಸರ್ಸ್ನು ನಾಮಿನೇಷನ್ ಹಾಕಾದ್ಮೇಲೆ ಅದನ್ನ ಸ್ಕ್ರೂಟಿನಿಗೆ ತಗೊಳ್ತಕ್ಕಂಥದ್ದು, ಅದನ್ನ ಸರಿಯಾಗಿದೆಯಾ ಇಲ್ವಾ ಅಂತ ನೋಡ್ತಕ್ಕಂಥದ್ದು ಆ ದಿನ, ಯಾವತ್ತು ಸ್ಕ್ರೂಟಿನಿಗೆ ನಿಗದಿಯಾದಂತ ದಿನ. ಅದಕ್ಕಿಂತ ಮುಂಚೆ ಅವ್ರು ಅದನ್ನೆಲ್ಲ ನೋಡಿರಲ್ಲ. ಆದ್ರೆ ಪ್ರೈಮಾ ಫೇಸಿ ಕರೆಕ್ಟ್ ಆಗಿದೆ ಅಂತ ಹೇಳಿರ್ಬೋದು, ಬಟ್ ಈ ಸ್ಕ್ರೂಟಿನಿಗೆ ಬಿಟ್ಟು ಬೇರೆ ದಿನದಲ್ಲಿ ಅವ್ರು ಹೇಳ್ತಕ್ಕಂತ ಒಪಿನಿಯನ್ಗಳಿಗೆ ಕಾನೂನಲ್ಲಿ ಬೆಲೆ ಇಲ್ಲ. ಸ್ಕ್ರೂಟಿನಿ ದಿನ ಅವರು ಹೇಳ್ತಕ್ಕಂತ ರಿಟರ್ನಿಂಗ್ ಆಫೀಸರ್ ಹೇಳ್ತಕ್ಕಂತ ಒಪಿನಿಯನ್ಸ್ ಕಾನೂನಲ್ಲಿ ಬೆಲೆ ಇರುತ್ತೆ. ಅವತ್ತಿನ ದಿನವೇ ಹೇಳ್ಬೇಕು ಸರಿ ಇದೆಯೋ ಇಲ್ವಾ ಅನ್ನೋದನ್ನ. ಹೌದು, ಅದನ್ನ ಈಗ್ಲೇ ಹೇಳೋಂಗಿಲ್ಲಮ್ಮ, ಯಾಕಂದ್ರೆ ಟೈಮ್ ಟೇಬಲ್ ಅಲ್ಲಿ ಕ್ಲೀನ್ ಆಗಿ ತೆರೆದ ಟೈಮ್ ಟೇಬಲ್ ಎಲ್ಲ ಫೈಲ್ ಮಾಡೋದಕ್ಕಿಂತ ದಿವಸ, ವಾಪಸ್ ತಗೊಳಕ್ಕಿಂತ ದಿವಸ, ಸ್ಕ್ರೂಟಿನಿ ಇಂತ ದಿವಸ ಅಂತ. You can't be circumventing the election timetable. ಅಲ್ವೇ? ಓಕೆ. ಅಂದ್ರೆ ಈಗ ಒಂದು ರೀತಿಯಲ್ಲಿ ಸಾಕಷ್ಟು ಒತ್ತಡಗಳು ಕೂಡ ಕೇಳಿ ಬಂತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಒತ್ತಾಯ ಕೂಡ ಆಯ್ತು. ಅಂದ್ರೆ ಈ ರೀತಿಯಾಗಿ ಆಗಿದ್ದ ಆ ಕಾರಣಕ್ಕಾಗಿ ಅವರು ಈ ಒಂದು ರೆಸ್ಪಾಂಡ್ ಅನ್ನ ಮಾಡಿರುವಂತಹ ಪರಿಣಾಮನ ಇದು ಅಂತ ಮಾಡಬಾರ್ದು. ಇನ್ ಫ್ಯಾಕ್ಟ್ ಅಕಾರ್ಡಿಂಗ್ ಟು ಮೀ an election officer, that is a returning officer, should stay away from the pressure. ಯಾಕಂದ್ರೆ ಎಲೆಕ್ಷನ್ ಇಟ್ ಸೆಲ್ಫ್ ಇಸ್ ಎ ಪ್ರೆಷರ್ ಅಮ್ಮ. ಕರೆಕ್ಟ್ ಹೌದು. ಎಲೆಕ್ಷನ್ ಅಂದ್ರೆ ಪ್ರೆಷರ್, ಅಲ್ಲಿ ಬೇಕಾದ ಜನ ಬರ್ತಾರೆ, ಎಲ್ರು ಬಲಿಷ್ಠ ಇರ್ತಾರೆ, ಪ್ರೆಷರಿಂಗ್ ಮಾಡ್ತಾರೆ. ಅದಕ್ಕೋಸ್ಕರನೇ ಅವ್ರಿಗೆ ಟ್ರೈನಿಂಗ್ಸ್ ಎಲ್ಲ ಕೊಟ್ಟಿರ್ತಾರೆ, ಈ ತರದೆಲ್ಲ ಆಗ್ಬೋದು, ಈ ತರದ್ದೆಲ್ಲ ಆಗ್ಬೋದು, ಅದಕ್ಕೆ ಬೇಕಾದ ಸೆಕ್ಯೂರಿಟಿ ಇರುತ್ತೆ. ಸೊ ಹಾಗಾಗಿ ದ ಆಫೀಸರ್ಸ್, ನನ್ನ ಪ್ರಕಾರ ಎಲೆಕ್ಷನ್ ಆಫೀಸರ್ಸ್ ಯಾರು ಇರ್ತಾರೆ
ಅವರು ದೇ ಆರ್ ನ್ಯೂಟ್ರಲ್ ಆಫೀಸರ್ಸ್. ಹೌದು, ಅವರು ನಿಜ. ಜನ ಅಲಿಗೇಷನ್ ಮಾಡ್ಕೊಂಡು ಹಾಳಾಗೋಗ್ಲಿ, ಬಟ್ ಇನ್ ಫ್ಯಾಕ್ಟ್ ಅಂಡರ್ ಲಾ ದೇ ಆರ್ ಅಪೊಲಿಟಿಕಲ್. ಯಾವುದೇ ರಾಜಕೀಯ ಪಕ್ಷಕ್ಕೆ ಇದಾಗದೆ ಇರ್ತಾರೆ, ಅಲೈನ್ ಆಗದೆ ಇರೋರು, ದೇ ಆರ್ ಆಲ್ ನ್ಯೂಟ್ರಲ್ ಆಫೀಸರ್. ಹಾಗಾಗಿ ಅವರು ಸಹ ಈ ತರದ ಪ್ರೆಷರ್ಗಳು, ಈ ಪಬ್ಲಿಕ್ ಕಾಮೆಂಟ್ಸ್ ಬಂದಾಗ ಅವ್ರು ತಮ್ಮ ಕರ್ತವ್ಯವನ್ನ ನಿರ್ವಹಿಸ್ಕೊಂಡು ಹೋಗ್ಬೇಕು ವಿನಃ ಪಬ್ಲಿಕ್ ಸ್ಟೇಟ್ಮೆಂಟ್ಸ್ ಮಾಡೋದು ಅವುಗಳನ್ನೆಲ್ಲ ಅವ್ರೂ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅವ್ರಿಗೇನಾದ್ರು ಆ ತರ ಏನಾದ್ರು ಯಾರಾದ್ರೂ ಅವ್ರ ಮೇಲೆ ಒತ್ತಡ ತರ್ತಾ ಇದಾರೆ ಅಂದಾಗ ಕಂಪ್ಲೇಂಟ್ ಫೈಲ್ ಮಾಡ್ಬೋದು, ಪೊಲೀಸ್ ಕಂಪ್ಲೇಂಟ್ ಫೈಲ್ ಮಾಡ್ಬೋದು, ಕೇಸ್ ಫೈಲ್ ಮಾಡ್ಬೋದು. ನಿಜ. ಓಕೆ. ಎಸ್, ಥ್ಯಾಂಕ್ ಯು.